ಜೋಡಿಸ್ತಾ ಬಂದಿದ್ವಿ. ಈ ಭಾಗದಲ್ಲಿ ಇದು A3 ಅಂತ ಹೇಳ್ತೀನಿ. ಇಲ್ಲಿ ನಾವು ಎರಡು ತೆಂಗಿನ ಮಧ್ಯೆ 2 ಬೆಟ್ಟದ ನಲ್ಲಿ ಹಾಕಿದ್ದೀವಿ ನೋಡಿ. ಇದು ಒಂದು ಬೆಟ್ಟದ ನಲ್ಲಿ ಗಿಡ, ಆಮ್ಲ ಅಂತ ಹೇಳ್ತೀವಿ. ಇದು ಒಂದು ಬೆಟ್ಟದ ನಲ್ಲಿ ಗಿಡ. ಎರಡೂ ಗಿಡವನ್ನು ಒಂದೇ ದಿನ ವಿಕಿಯಿಂದ ತಂದು ಒಂದೇ ಅಳತೆ ಗಿಡಗಳನ್ನು ಹಾಕಿದ್ದೀವಿ. ಈಗ ಅದ್ರ ಬೆಳವಣಿಗೆ ಗಮನಿಸಿ, ಇದ್ರ ಬೆಳವಣಿಗೆ ಗಮನಿಸಿ. ಇದು ಚೆನ್ನಾಗಿ ಬೆಳವಣಿಗೆ ಆಗಿದೆ ಅಲ್ವಾ? ಈಗ ಅದಕ್ಕೆ ಏನು ಇದಕ್ಕೂ ಒಂದು ವ್ಯತ್ಯಾಸ ನೀವು ಗಮನಿಸ್ಬೋದು. ಈ ಬೆಟ್ಟದ ನೆಲ್ಲಿಕಾಯಿ ಗಿಡಕ್ಕೆ ಸಂಗಾತಿ ಗಿಡವಾಗಿ ಹಾಲುವಣ ಇದೆ, ಆ ಬೆಟ್ಟದ ನೆಲ್ಲಿ ಗಿಡಕ್ಕೆ ಸಂಗಾತಿ ಗಿಡ ಇಲ್ಲ. ಅಂದರೆ ಏನು ಹೇಳಿಸುತ್ತೆ, ಇದಕ್ಕೆ ಈ ಮಟ್ಟದ ಬೆಳವಣಿಗೆ ಆಗಲಿಕ್ಕೆ ಇದಕ್ಕೆ ಮೂಲ ಕಾರಣ ಪಕ್ಕದಲ್ಲಿರ್ತಕ್ಕಂಥ ಸಂಗಾತಿ ಗಿಡ. ಇದಕ್ಕೆ ಬೇಕಾದಂಥ ಎಲ್ಲ ಪೋಷಕಾಂಶಗಳನ್ನು, ಸಾರಜನಕವನ್ನು ಹಿಡಿದು ಇದು ಕೊಡ್ತಾ ಇದೆ. ಅಂದರೆ ನಾನು ಈ ಥರ ಸಂಗಾತಿ ಗಿಡಗಳನ್ನು ಅಲ್ಲೂ ಜೋಡಿಸ್ತಾ ಬಂದಿದ್ದರೆ ನನ್ನ ಆ ಆಮ್ಲ ಗಿಡದ ಬೆಟ್ಟದ ನೆಲ್ಲಿ ಗಿಡ ಸಹ ಇದೇ ರೀತಿ ಉತ್ಕೃಷ್ಟವಾಗಿ ಬರ್ತಾಯಿತ್ತು. ನಾನು ಗಮನಿಸ್ದಂಗೆ 7 ರಿಂದ 8 ವರ್ಷದ ತನಕ ಬೆಟ್ಟದ ನೆಲ್ಲಿ ಗಿಡ ಕಾಯಿ ಬಿಡಲ್ಲ. ನಮ್ಮದು ಇದು 3ನೇ ವರ್ಷಕ್ಕೆ, ಮೊನ್ನೆ ಅಕ್ಟೋಬರ್ಗೆ ಇದು 3ನೇ ವರ್ಷ. 3ನೇ ವರ್ಷಕ್ಕೆ ಈ ಸಲ ನಾವೊಂದು 15-20 ನೆಲ್ಲಿಕಾಯಿನ ಇದು ಬಿಟ್ಟಿತ್ತು. ಮೋಸ್ಟ್ಲಿ ಇಲ್ಲೆಲ್ಲ ಬಿದ್ದಿರ್ಬೋದು, ನಾನು ಬಂದವರಿಗೆಲ್ಲ ಕಿತ್ಕೊಡ್ತಾ ಇದ್ದೆ. ಸೊ ಇದರಲ್ಲಿ ನನಗೆ 3ನೇ ವರ್ಷಕ್ಕೆ ಫಸಲು ಬಂದಿದೆ. ಕೇವಲ 3 ವರ್ಷಕ್ಕೆ ನಿಮ್ಮ ಬೆಟ್ಟದ ನೆಲ್ಲಿಕಾಯಿ ಫಸಲು ಬಿಡಬೇಕೇ? ಸಂಗಾತಿ ಗಿಡ ಹಾಕಿ. ಇದು ಈ ಒಂದು ನಾವು ಇಲ್ಲಿ ಕಂಡುಕೊಂಡಂಥ ಒಂದು ವೈಜ್ಞಾನಿಕ ಹಿನ್ನೆಲೆ.